ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಏನಕ್ಕಿದ್ದೀವಿ ಅಂದರೆ 1400 ವರ್ಷ ಇತಿಹಾಸ ಇರೋ ಭೋಗಾನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಈ ದೇವಸ್ಥಾನದ ಬಗ್ಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. 1400 ವರ್ಷ ಅಂದರೆ ಸುಮ್ಮನೆನಾ? 1400 ವರ್ಷ ಇತಿಹಾಸ ಇದೆ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತಲಕಾಡಿನ ಗಂಗರು ನಿರ್ಮಿಸಿದ ಅರುಣಾಚಲೇಶ್ವರ ದೇಗುಲ ಮತ್ತು ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗಾನಂದೇಶ್ವರ ದೇಗುಲ. ಮಧ್ಯದಲ್ಲಿ ಉಮಾಮಹೇಶ್ವರ ದೇಗುಲವೆಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪವೂ ಇದೆ. ಅದರಲ್ಲಿ ಕಪ್ಪು ಕಲ್ಲಿನಲ್ಲಿ ಅಲಂಕೃತವಾದ ಕಂಬದೇವರುಗಳಾದ ಶಿವ ಮತ್ತು ಆತನ ಪತ್ನಿ ಪಾರ್ವತಿ, ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸರಸ್ವತಿ, ರಕ್ಷಕ ವಿಷ್ಣು ಮತ್ತು ಅವನ ಪತ್ನಿ ಲಕ್ಷ್ಮಿ, ಅಗ್ನಿದೇವತೆ ಮತ್ತು ಅವನ ಪತ್ನಿ ಸ್ವಾಹಾದೇವಿ ಮತ್ತು ಅಲಂಕಾರಿಕ ಬಳ್ಳಿಗಳು ಮತ್ತು ಪಕ್ಷಿಗಳು ಇವೆ. ಇದು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ವಿಶಿಷ್ಟವಾಗಿದೆ. ನನ್ನ ಪ್ರಕಾರ ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿತ್ತು ಅನಿಸ್ತದೆ. ನೋಡಿ, ಅವರು ಒಂಚೂರು ಬಿಟ್ಟಿಲ್ಲ ಕಲ್ಲನ್ನ. ಎಲ್ಲ ಕಡೆ ಎಲ್ಲೆಲ್ಲಿ ಕಾಣಿಸ್ತದೆ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಸಣ್ಣ ಸಣ್ಣದ್ರಲ್ಲಿ ಬಿಟ್ಟಿದ್ದ. ನೋಡಿ ಆ ಡಿಸೈನ್. 11 ಎಕರೆ ಇರುವ ಈ ದೇವಸ್ಥಾನದ ಸ್ಥಳ ಸುಮಾರು 6ನೇ ಶತಮಾನದಲ್ಲಿ ಪ್ರಾರಂಭಗೊಂಡು 14ನೇ ಶತಮಾನದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತದೆ. ಗಂಗರು, ಚೋಳರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು ಇವರೆಲ್ಲರ ಆಡಳಿತದಲ್ಲಿ ಈ ದೇವಸ್ಥಾನಕ್ಕೆ ದತ್ತಿ ಕೊಟ್ಟಿರುತ್ತಾರೆ. ಈ ದೇವಸ್ಥಾನ ಪೂರ್ಣಗೊಂಡು 1400 ವರ್ಷ ಆದರೂ ಗಟ್ಟಿಯಾಗಿ ಭವ್ಯವಾಗಿ ನಿಂತಿದೆ. ನಿಂತಲ್ಲಿ ಗತಕಾಲದ ಗತವೈಭೋಗಕ್ಕೆ ಕರೆದುಕೊಂಡು ಹೋಗುವ ಈ ಭೋಗಾನಂದೇಶ್ವರ ದೇವಾಲಯ ಕಂಡ ನಾವು ಧನ್ಯೋಸ್ಮಿ. ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬೈ ಬೈ ಗಾಯ್ಸ್.